ಕರ್ನಾಟಕ ದಲಿತ ಸಂಘರ್ಷ ಹೋರಾಟ ಸಮಿತಿಗೆ ಜೈ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪಾಜಿ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ನೋಡಿ, ನಾವು ಇವತ್ತಿನ ದಿನ ಹರಿಹರ ನಗರದಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆ ಇವರಿಗೊಂದು ಮನವಿ ಕೊಡ್ತಾ ಇದ್ದೀವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆ ವತಿಯಿಂದ ನಮ್ಮ ಮನವಿ ಪತ್ರ ಏನಪ್ಪ ಅಂತಂದರೆ, ಹರಿಹರ ನಗರದಲ್ಲಿ ಟ್ರಾಫಿಕ್ ಪೊಲೀಸ್ನವರು ಗಾಡಿಗಳು ತಪಾಸಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಒಂದು ಕಣ್ಣಿಗೆ ಸುಣ್ಣ ಮತ್ತು ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅವತಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಬೇಡ, ಅದು ಮಾಡ್ತಾರೆ. ಎಲ್ರಿಗೂ ಒಂದ ಮಾಡಿ ಎಲ್ಲ ವಾಹನಗಳನ್ನು ನಿಲ್ಲಿಸಲಿ, ತಪಾಸಣೆ ಮಾಡಲಿ, ಯಾರ್ದು ರೆಕಾರ್ಡ್ಸ್ ಇದೆ ಅವ್ರಿಗೆ ಬಿಟ್ಟು ಕಳಿಸಿಲ್ಲ, ದಂಡ ಹಾಕಲಿ, ಅವ್ರದ್ದು ಏನೈತದೆ ಕಾನೂನು ಪ್ರಕಾರ. ಅದನ್ನು ಬಿಟ್ಟು ನಮ್ಮ ಕಣ್ಣು ಎದುರಲ್ಲೇ ನಮ್ಮ ಗಾಡಿ ಹಿಡಿದಿದೆ, ನಮ್ಮ ಹುಡುಗಂದು, ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥ ನಾವು ಹೋಗಿ ಕೇಳಿದಾಗೆ ಬಿಡಲಿಲ್ಲ. ಆಯಿತು ಸರ್, ದಂಡ ಹಾಕಿದ್ದೀವಿ ಅಂದರೆ ರಸೀದಿ ಕೊಡ್ರಿ ಅಂದರೆ ಕೊಟ್ಟಿಲ್ಲ. ಆಮೇಲೆ ನಾವು ಕೋರ್ಟಿಗೆ ಹೋಗ್ತೀವಿ ಅಂದರೆ ಆಯ್ತು ಬರೀ ಅಂತೇಳಿ ಸ್ಟೇಷನಿಗೆ ಕರ್ಕೊಂಬಂದಿದ್ದಾರೆ. ಇನ್ನೂ ಆದರೂ ಕೂಡ ಇದು ಮಾಡಿಲ್ಲ ಅವರು, ಈಗೇನೋ ಕೊಟ್ಟಿದ್ದಾರಂತೆ. ಹಾಗಾಗಿ ನಮ್ಮ ಮನವಿಯಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು, ನಮ್ಮ ಕಣ್ಣೆದ್ರಲ್ಲೇ ಏನು ಗಾಡಿ ಬಿಟ್ಟು ಕಳಿಸಿದಾರಲ್ಲ, ಈಗ ಆ ಗಾಡಿ ನಂಬರ್ ಸಮೇತ ಇದರಲ್ಲಿದೆ. ಆ ಗಾಡಿನ ಠಾಣೆಗೆ ಕರೆ ತರಿಸ್ಬೇಕು. ಕರೆ ತರಿಸಿ ಅದ್ರ ಮೇಲೆ ಅವ್ರದ್ದೇನೈತಲ್ಲ ಕಾನೂನು ಕ್ರಮ ಕೈಗೊಳ್ಳಬೇಕು. ಅದೇ ರೀತಿಯಾಗಿ ಪ್ರವೀಣ್ ಕುಮಾರ್ ಓಲೇಕರ್, ಮುರುಗೇಶ್, ಸುರೇಶ್, ವೀರಪ್ಪ ಅನ್ನೋರ ಮೇಲೆ ಮೇಲಧಿಕಾರಿಗಳಂಥವರು ಸರ್ಕಾರಿ ನಿಯಮಾನುಸಾರ ಕಾನೂನು ಕ್ರಮ, ಶಿಸ್ತುಬದ್ಧ ಕ್ರಮ ಕೈಗೊಳ್ಳಬೇಕಂತ ಈ ಒಂದು ನಮ್ಮ ಸಂಘಟನೆಯಿಂದ ಮನವಿ ಮಾಡಿಕೊಳ್ತಾ ಇದ್ದೀವಿ. ಈ ಮನವಿಯಲ್ಲಿರ್ತಕ್ಕಂಥ ಅಂಶಗಳನ್ನ ರಂಗನಾಥ್ ಅವರು ಓದಿ ಹೇಳ್ತಾರೆ. ವೃತ್ತ ನಿರೀಕ್ಷಕರು, ನಗರ ಪೊಲೀಸ್ ಠಾಣೆ, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ. ಮನವಿ ಪತ್ರದ ಬಗ್ಗೆ ಶಿಸ್ತು ಕ್ರಮ ಜರುಗಿಸುವ ಬಗ್ಗೆ ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಹರಿಹರ ನಗರದ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿರುವಂತಹ ಆರಕ್ಷಕ ಪ್ರವೀಣ್ ಕುಮಾರ್ ಓಲೇಕರ್ ಮತ್ತು ಮುರುಗೇಶ್ ಸುರೇಶ್ ಅವರು ಇಂದು 22/3/2026 ಭಾನುವಾರದಂದು ಹರಿಹರದಿಂದ ಹರಪನಹಳ್ಳಿಗೆ ಹೋಗುವ ರಸ್ತೆ ಮಾರ್ಗದಲ್ಲಿ MKT CBSI ಸ್ಕೂಲ್ ಹತ್ತಿರ ರಸ್ತೆಯ ಪಕ್ಕದಲ್ಲಿ ನಿಂತುಕೊಂಡು ಹೋಗುವ ಮತ್ತು ಬರುವ ದ್ವಿಚಕ್ರ ವಾಹನಗಳನ್ನು ತಡೆದು ನಿಲ್ಲಿಸಿ ಮತ್ತು ಇತರೆ ವಾಹನಗಳನ್ನು ನಿಲ್ಲಿಸಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿಗಳು ಮಾಡಬೇಕಾಗಿರೋ ಕರ್ತವ್ಯವನ್ನು ನಗರ ಪೊಲೀಸ್ ಠಾಣೆ ಈ ನಾಲ್ವರು ಅಂದರೆ ಪ್ರವೀಣ್ ಕುಮಾರ್ ಓಲೇಕರ್, ಮುರುಗೇಶ್, ಸುರೇಶ್, ವೀರಪ್ಪ K17 EU 5282 ನಂಬರಿನ ವಾಹನವನ್ನು ತಡೆದು ನಿಲ್ಲಿಸಿ 500 ರೂಪಾಯಿ ದಂಡ ಹಾಕಿರುತ್ತಾರೆ. ಇನ್ಸೂರೆನ್ಸ್ ಇಲ್ಲದ ಕಾರಣ ಇದೇ ರೀತಿಯಾಗಿ ಬೇರೆ ವಾಹನ ತಡೆದು ಆ ವಾಹನ ಚಲಾಯಿಸುತ್ತಿರುವ ಅಪ್ರಾಪ್ತ ಬಾಲಕರು ಸುಮಾರು 16 ವಯಸ್ಸಿನ ಬಾಲಕರಾಗಿರುತ್ತಾರೆ. ಇವರುಗಳನ್ನು ತಪಾಸಣೆ ಮಾಡಿದಾಗ ಇವರಲ್ಲಿ DL ಮತ್ತು ಹೆಲ್ಮೆಟ್ ಹಾಕದೆ ವಾಹನ ಚಲಾಯಿಸುತ್ತಿರುತ್ತಾರೆ. ಈ ಇಬ್ಬರ ಪರವಾಗಿ ಪ್ರಭಾವಿ ವ್ಯಕ್ತಿಯಿಂದ ಫೋನ್ ಕರೆ ಬಂದಿದ್ದರಿಂದ ಆ ಸ್ಥಳದಲ್ಲಿ ಇವರುಗಳನ್ನು ತಕ್ಷಣ ಬಿಟ್ಟು ಕಳುಹಿಸಿರುತ್ತಾರೆ. ಇದು ಯಾವ ನ್ಯಾಯ? KA 35 EP 8115 ವಾಹನದ ನಂಬರಿನ ವಾಹನವನ್ನು ಠಾಣೆಗೆ ಕರೆಯಿಸಿ ಇವರುಗಳ ಮೇಲೆ ಕಾನೂನಿನ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಬೇಕು. ಆ ನಂತರ ಈ 4 ಅಧಿಕಾರಿಗಳ ಮೇಲೆ ಸರ್ಕಾರಿ ನಿಯಮಾವಳಿಯ ಅನುಸಾರ ಶಿಸ್ತುಬದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ನಮ್ಮ ಸಂಘಟನೆ ವತಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ. ಈ ಮನವಿ ಪತ್ರವನ್ನು ಮಾನ್ಯ IG ಸಾಹೇಬರಿಗೆ ಮತ್ತು SP ಸಾಹೇಬರಿಗೆ ನಿಮ್ಮ ಮೂಲಕ ಕಳುಹಿಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ